ಹೊಯ್ಸಳರ ನಾಡಲ್ಲಿ ಸೊರಗ್ತಾ ಇದೆ ಶಿಲ್ಪಕಲೆ. ಪಾಳು ಬಿದ್ದ ಸ್ಥಿತಿಯಲ್ಲಿ ನೂರಾರು ವರ್ಷಗಳ ದೇವಾಲಯ. ಪುರಾತತ್ವ ಇಲಾಖೆ ನಿರ್ಲಕ್ಷ್ಯ ಹಾಳಾಗ್ತಾ ಇದೆ ಇತಿಹಾಸ. ಇದು ಜೀರ್ಣೋದ್ಧಾರ ಯಾವಾಗ ಸುದ್ದಿ? ಕರ್ನಾಟಕ ಅಂತಂದ್ರೆ ಶಿಲ್ಪಕಲೆಗೆ ಹೆಸರುವಾಸಿ. ಹೊಯ್ಸಳರ ನಾಡಲ್ಲಿ ಶಿಲ್ಪಕಲೆ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಅದನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಪುರಾತತ್ವ ಇಲಾಖೆ ಅಂತಾನೆ ಅದಕ್ಕೆ ಇದೆ. ಆದ್ರೆ ಏನ್ ಮಾಡ್ತಾ ಇದೆ? ಹೊಯ್ಸಳರ ನಾಡಲ್ಲಿ ಶಿಲ್ಪಕಲೆ ಹಾಳಾಗ್ತಾ ಇದೆ. ಚನ್ನಕೇಶವ ಮತ್ತು ಶಿವನ ದೇಗುಲ ಹಾಳಾಗ್ತಾ ಇದೆ. ಹಾಸನದಲ್ಲಿ ಪುರಾತತ್ವ ಇಲಾಖೆ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಭವ್ಯ ದೇಗುಲ ವಿನಾಶದ ಅಂಚಿಗೆ ಹೋಗಿದೆ. ಇಷ್ಟಾದ್ರೂ ಕೂಡ ಪುರಾತತ್ವ ಇಲಾಖೆ ಈ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿಲ್ಪಕಲೆ ಇದನ್ನ ಉಳಿಸಿ ಮುಂದಿನ ಪರಂಪರೆಗೆ ಪರಿಚಯಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಮಾಡಬೇಕು. ಅದಕ್ಕೋಸ್ಕರನೇ ಪುರಾತತ್ವ ಇಲಾಖೆ ಇರೋದು. ಆದ್ರೆ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಹಾಸನದಲ್ಲಿ ಹೊಯ್ಸಳರ ಕಾಲದ ಶಿಲ್ಪಕಲೆ ಭವ್ಯ ದೇಗುಲ ವಿನಾಶದ ಅಂಚನ್ನ ತಲುಪ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚನ್ನಕೇಶವ ಮತ್ತೆ ಶಿವನ ದೇಗುಲ ಈಗ ಹಾಳಾಗ್ತಾ ಇದೆ. ಭವ್ಯ ದೇವಾಲಯ ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಶಿಲ್ಪಕಲೆ ರಕ್ಷಣೆ ಮಾಡಬೇಕಾದಂತ ಪುರಾತತ್ವ ಇಲಾಖೆ ಏನು ಮಾಡ್ತಾ ಇದೆ? ಸಾರ್ವಜನಿಕ ವಲಯದಲ್ಲಿ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಿದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಶಿಲ್ಪಕಲೆಗಳ ತವರೂರು ಅನ್ನೋ ಹೆಸರು ಪಡೆದಿರೋದು ಹಾಸನ ಜಿಲ್ಲೆ. ಈ ಜಿಲ್ಲೆಯಲ್ಲಿರೋ ಭವ್ಯ ದೇವಾಲಯಗಳು, ಶಿಲ್ಪಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಹೊಯ್ಸಳರ ಕಾಲದ ಬೇಲೂರು ಚನ್ನಕೇಶವ ದೇವಾಲಯ, ಹಳೇಬೀಡು ದೇವಾಲಯ, ಜೈನ ಕಾಶಿ, ಶ್ರವಣಬೆಳಗೊಳದ ಏಕಶಿಲಾ ಗೊಮ್ಮಟ ವಿಗ್ರಹ ಸೇರಿದಂತೆ ಅನೇಕ ಅದ್ಭುತ ದೇವಾಲಯಗಳು ಜಿಲ್ಲೆಯಲ್ಲಿವೆ. ಇದರ ನಡುವೆಯೂ ಅನೇಕ ಭವ್ಯ ದೇವಾಲಯಗಳು ನಿರ್ವಹಣೆ ಕಾಣದೆ ಪಾಳು ಬಿದ್ದು ಹಾಳಾಗುವ ಸ್ಥಿತಿಗೆ ಹೋಗುತ್ತಿವೆ. ಇಷ್ಟೆಲ್ಲ ಆದ್ರೂ ಆ ಸ್ಮಾರಕಗಳನ್ನ ಕಾಪಾಡಬೇಕಾದ ಪುರಾತತ್ವ ಇಲಾಖೆ ಮಾತ್ರ ಇದ್ದು ಇಲ್ಲದ ರೀತಿ ಕಣ್ಮುಚ್ಚಿ ಕುಳಿತಿದೆ. ತುಂಬ ಈ ದೇವಸ್ಥಾನ ತನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಕಳ್ಕೊಂಡು ಹೋಗ್ಬಿಟ್ಟಿದೆ. ಈ ದೇವಸ್ಥಾನದಲ್ಲಿ ಏನೂ ಇಲ್ಲ, ತುಂಬ ಸೋರುತ್ತೆ. ಮಳೆಗಾಲದಲ್ಲಂತೂ ತುಂಬ ನೀರು ನಿಂತ್ಕೊಂಡ್ಬಿಡುತ್ತೆ. ಇದು ಎಲೆಕ್ಟ್ರಿಕಲ್ಲೆಲ್ಲ ತುಂಬ ಗ್ರೌಂಡ್ ಆಗುತ್ತೆ. ದೇವಸ್ಥಾನಕ್ಕೆ ಪೂಜೆಗೆ ಬರೋದಕ್ಕೆ ಬಹಳ ಕಷ್ಟವಾಗುತ್ತೆ. ಹೀಗೆಲ್ಲ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ಇಷ್ಟಪಟ್ಟು ಈ ದೇವಸ್ಥಾನವನ್ನು ಉಳಿಸ್ಕೊಡ್ಬೇಕು. ಗ್ರಹ ಅಂತಂದರೆ 250 ಮನೆ ಬ್ರಾಹ್ಮಣರ ಮನೆ ಇತ್ತಂತೆ ಒಂದು ಕಾಲದಲ್ಲಿ. ಇವರಿಗೆ ಪಂಜಡಿ ಬೆಳಗಿಂತ ಇನ್ನೊಂದು ಹೆಸರು. ಇವನಲ್ಲಿ 2 ಕೆರೆ ಇದೆ, ಒಂದು ಕೇಶವ ಸಮುದ್ರ ಮತ್ತು ಲಕ್ಷ್ಮೀ ಸಮುದ್ರ ಅಂತ. ಇಲ್ಲಿ ಈ ದೇವಸ್ಥಾನನ 2ನೇ ವೀರಬಲ್ಲಾಳನ ಕಾಲದಲ್ಲಿ ಆಗಿದ್ದು. ಕೇಶಿರಾಜ ಆಳ್ವಿಕೆ ಆಡ್ತಾ ಇದ್ರು. 2ನೇ ಮಂತ್ರಿ 2ನೇ ವೀರಬಲ್ಲಾಳ ಈ ದೇವಸ್ಥಾನ ಕಟ್ಟಿಸಿದ್ದು. ದಿಕ್ಕೋಟ ಹಾಕಿಲ್ಲ. ಒಂದು ಕೇಶವ ಮತ್ತು ಈಶ್ವರ ಹರಿಹರ ಇಬ್ಬರು ಸಮ್ಮೇಳನಕ್ಕೋಸ್ಕರ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅಗ್ರಹಾರ ಬೆಳಗುಳಿ ಗ್ರಾಮದಲ್ಲಿರೋ ಚನ್ನಕೇಶವ ಮತ್ತು ಶಿವಲಿಂಗ ದೇವಾಲಯವೊಂದು ಪಾಳು ಬಿದ್ದಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ಈ ದೇವಸ್ಥಾನ ಬೇಲೂರು ಚನ್ನಕೇಶವ, ಹಳೇಬೀಡು ಶಿವನ ದೇವಾಲಯದ ಮಾದರಿಯಲ್ಲಿದೆ. ಪಕ್ಕದಲ್ಲೇ ದೊಡ್ಡ ಕಲ್ಯಾಣಿ, ದೊಡ್ಡ ಕೆರೆ ಹಾಗೂ ದೇವಾಲಯದ ವಿಶಾಲ ಜಾಗ ಕೂಡ ಹಾಳು ಬಿದ್ದಂತೆ ಕಾಣುತ್ತಿದೆ. ಈ ದೇವಾಲಯದ ಒಳಗೆ ಹಾಗೂ ಹೊರಗೆ ಕಲ್ಲಿನಲ್ಲಿ ಕೆತ್ತಿರುವ ಸುಂದರ ವಿಗ್ರಹಗಳು ಹಾಳಾಗಿ ಹೋಗುತ್ತಿವೆ. ಮಳೆಗಾಲದಲ್ಲಿ ದೇವಾಲಯದ ಒಳಗೆ ನೀರು ತುಂಬಿಕೊಳ್ಳುತ್ತದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರೂ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ನಿರ್ಲಕ್ಷ್ಯ ಮಾಡ್ತಿವೆ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. 2 ವರ್ಷದಿಂದಲೂ ನಾವು ಅಲ್ಲಿಗೆ ಹೋರಾಟ ಮಾಡಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬಂದವರಿಗೆಲ್ಲ ಮನವಿ ಮಾಡ್ತಲೇ ಇದ್ದೀವಿ. ಅವರು ಆಗುತ್ತೆ ಮುಂದಾಗುತ್ತೆ ಅಂತಾರೆ. ಇಲ್ಲಿ ಬಂದು ಹೋಗೋದಕ್ಕೆ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಬಂದು ಹೋಯ್ತಾರೆ, ಮಾಡ್ತಾ ಇಲ್ಲ ಅಂತ ಜನಗಳಿಗೆ ಜನಗಳು ಇದು ಮಾಡ್ತಾವ್ರೆ. ನೀವು ಹೆಚ್ಚಿನ ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ ಮಾಡಬೇಕು ಅಂತ ನಾವು ಕೋರಿಕೆ ಕೇಳ್ತಲೇ ಇದ್ವಿ. ಈ ದೇವಸ್ಥಾನ ಮುಂಚೆ ಆಗಿತ್ತು, ಈಗಲೂ ಹಾಗೇ ಇದೆ. ಅದೇನು ಚೇಂಜಸ್ ಅಂತೂ ಏನೂ ಆಗಿಲ್ಲ. ಆಗೋದಕ್ಕೆ ಇಲ್ಲಿ ಇನ್ಕಮ್ಮು ಅಂಥದ್ದಿಲ್ಲ. ಸರ್ಕಾರನೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಗ್ರಾಮಸ್ಥರು ಏನೋ ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾವುದೂ ಬಿಟ್ಟಿಲ್ಲ. ಅವರು ಏನು ಪೂಜೆ ಪುನಸ್ಕಾರಗಳಲ್ಲಾಗಲಿ ಕ್ಲೀನಿಂಗ್ಸಿಂಗಾಗಲಿ ಎಲ್ಲದನ್ನೂ ಅವರು ನೋಡ್ತಾರೆ. ಭಕ್ತಾದಿಗಳು ಬರ್ತಾರೆ, ಊರಲ್ಲಿ ಎಲ್ಲ ಬರ್ತಾರೆ, ಎಲ್ಲ ಹಬ್ಬಗಳಿಗೂ ಬರ್ತಾರೆ. ನಡೀತಾ ಇದೆ. ಇನ್ನು ಅಭಿವೃದ್ಧಿ ಮಾಡಿದರೆ ಬಹಳ ಚೆನ್ನಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇದೇ ನಂಬರ್ 1 ಅಂತ ಹೇಳ್ಬೋದು.
ಒಟ್ಟಾರೆ ನಮ್ಮ ಪೂರ್ವಜರು ಕಟ್ಟಿಕೊಟ್ಟು ಹೋಗಿರುವ ಭವ್ಯ ದೇವಾಲಯಗಳು ಮತ್ತು ಸ್ಮಾರಕಗಳನ್ನ ಉಳಿಸಿಕೊಂಡು ರಕ್ಷಿಸಿಕೊಂಡು ಹೋಗುವುದು ನಮ್ಮ ಜವಾಬ್ದಾರಿ. ಇನ್ನಾದರೂ ಸರ್ಕಾರ ಐತಿಹಾಸಿಕ ಸ್ಮಾರಕಗಳನ್ನ ಉಳಿಸಿಕೊಳ್ಳಲು ಮನಸ್ಸು ಮಾಡಬೇಕಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಈಗ ನಮ್ಮ ಸಂಸ್ಕೃತಿ ಕಲೆ ಎಷ್ಟು ಶ್ರೀಮಂತವಾಗಿದೆ ಅದನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೋಸ್ಕರನೇ ಪುರಾತತ್ವ ಇಲಾಖೆ ಇರೋದು. ಹಾಸನದಲ್ಲಿ ಐತಿಹಾಸಿಕ ಸ್ಮಾರಕಗಳು ದೇವಸ್ಥಾನವನ್ನ ಉಳಿಸ್ಕೊಳ್ಳೋ ಪ್ರಯತ್ನ, ಅದನ್ನ ಕಾಲಕಾಲಕ್ಕೆ ನಿರ್ವಹಣೆ ಯಾಕೆ ಮಾಡ್ತಿಲ್ಲ ಈಗ? ಶ್ರೀಮಂತ ಹಾಸನ ಜಿಲ್ಲೆ ಅಂತ ಹೇಳಿದ್ರೆ ಶಿಲ್ಪಕಲೆಗಳ ತವರು. ಅದರಲ್ಲೂ ಕೂಡ ಹೊಯ್ಸಳರ ಆಳ್ವಿಕೆ ಕಾಲದಲ್ಲಿ ಅನೇಕ ದೇವಾಲಯಗಳನ್ನ ಹಾಸನ ಜಿಲ್ಲೆಯಾದ್ಯಂತ ಕಟ್ಟಿದ್ದಾರೆ. ಇದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಬೇಲೂರು, ಹಳೇಬೀಡು ಮತ್ತು ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟನ ವಿಗ್ರಹಗಳು ಪ್ರಖ್ಯಾತಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲೂ ಕೂಡ ಈಗ ಸ್ಥಾನವನ್ನು ಪಡೆದಿದೆ. ಸಾಕಷ್ಟು ಭಕ್ತರು ಕೇವಲ ರಾಜ್ಯದಿಂದ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದಲೂ ಕೂಡ ಈ ಜಾಗಗಳಿಗೆ ಬಂದು ಅಲ್ಲಿನ ಸೌಂದರ್ಯವನ್ನ ಸವಿತಾರೆ ಮತ್ತು ಅಲ್ಲಿರ್ತಕ್ಕಂಥ ಶಿಲ್ಪಗಳಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಭಿವೃದ್ಧಿಯನ್ನು ಕೂಡ ಸರ್ಕಾರ ಕೂಡ ಮಾಡ್ಬೇಕಾದ ಜವಾಬ್ದಾರಿಯನ್ನು ಕೂಡ ಸರ್ಕಾರದ ಮಟ್ಟದಲ್ಲಿದೆ. ಆದ್ರೆ ಅನೇಕ ದೇವಾಲಯಗಳು ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳು ಇಂದಿಗೂ ಕೂಡ ನಿರ್ವಹಣೆಯನ್ನ ಕಾಣದೆ ನಶಿಸಿ ಹೋಗುವಂತಹ ಹಂತವನ್ನ ಕೂಡ ತಲುಪ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ಎಂಬ ರೀತಿಯಲ್ಲಿ ಈಗ ನಾವು ತೋರಿಸಿರ್ತಕ್ಕಂಥ ಚನ್ನರಾಯಪಟ್ಟಣ ತಾಲೂಕಿರ್ತಕ್ಕಂಥ ಅಗ್ರಹಾರ ಬೆಳಗುಲಿ ಗ್ರಾಮದಲ್ಲಿರ್ತಕ್ಕಂಥ ಚನ್ನಕೇಶವ ಮತ್ತು ಶಿವನ ದೇವಸ್ಥಾನ, ಬೇಲೂರಿನ ಚನ್ನಕೇಶವ ಮತ್ತು ಹಳೇಬೀಡಿನಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನ ಎರಡು ಪಿಟಕಗಳಿಂದ ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿ ದೇವಾಲಯವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಂದರವಾಗಿರ್ತಕ್ಕಂಥ ಕೆತ್ತನೆಗಳನ್ನು ಕೂಡ ಅಲ್ಲಿ ಶಿಲ್ಪಿಗಳು ಕೆತ್ತಿದೆ. 100 ವರ್ಷಗಳ ಕಾಲ 2 ತಲೆಮಾರಿಗಳಿಂದ 3 ತಲೆಮಾರಿಗಳಷ್ಟು ದೇವಾಲಯನ ಕಚ್ಚಿಗೆ ಕಾಲವನ್ನು ಕೂಡ ಅಂದಿನ ರಾಜರು ತೆಗೆದುಕೊಂಡು ಕೆತ್ತನೆಯನ್ನು ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಇತಿಹಾಸವನ್ನು ಉಳಿಸ್ಬೇಕಾಗಿರ್ತದ್ದು, ಮುಂದಿನ ಪೀಳಿಗೆಗೆ ಅದನ್ನ ನೀಡ್ಬೇಕಾಗಿರ್ತಕ್ಕಂಥದ್ದು, ಇತಿಹಾಸವನ್ನು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಮತ್ತು ಅಲ್ಲಿನ ಸ್ಥಳೀಯ ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಈ ಕೆಲಸವನ್ನ ಮಾಡ್ಬೇಕಾಗತ್ತೆ. ಇಲ್ಲಿವರೆಗೂ ಕೂಡ ಈ ರೀತಿಯ ಕೆಲಸ ಆಗ್ಲೇ ಇಲ್ಲ. ಆ ದೇವಸ್ಥಾನವನ್ನು ನೋಡಿದ್ರೆ ಯಾವ್ದೋ ಒಂದು ಹಳೆ ದೇವಸ್ಥಾನವನ್ನ ಪಾಳು ಬಿದ್ದಂತ ಪರಿಸ್ಥಿತಿಯಲ್ಲಿ ಇರುತ್ತೆ. ಮಳೆಗಾಲ ಬಂದ್ರೆ ಅಲ್ಲಿನ ಪರಿಸ್ಥಿತಿ ತೀರಾ ಹೇಳಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಅಷ್ಟು ಕೆಟ್ಟದಾಗಿರ್ತಕ್ಕಂಥದ್ದು. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ಕೂಡ ಈಗ ನಶಿಸಿ ಹೋಗುವಂತ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಹಲವಾರು ಬಾರಿ ಸ್ಥಳೀಯ ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಮಾಡಿದರೆ ಪುರಾತತ್ವ ಇಲಾಖೆಗೆ ಮೈಸೂರಿನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ನಮ್ಮ ದೇವಾಲಯನ ಸಂರಕ್ಷಿಸಬೇಕು, ಇದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವಾಲಯ, ಇದನ್ನ ಹಾಳು ಮಾಡ್ಲಿಕ್ಕೆ ಬಿಡೋದಕ್ಕೆ ಆಗೋದಿಲ್ಲ, ನೀವು ಇದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಗಮನವನ್ನ ಹರಿಸಿ ಎಂಬ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮನವಿಯನ್ನ ಮಾಡಿದ್ರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು, ಆ ದೇವಸ್ಥಾನ ಕಡೆ ತಿರುಗಿ ನೋಡಿ ಅದಕ್ಕೆ ಗ್ರಾಮಸ್ಥರೇ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಖರ್ಚು ವೆಚ್ಚ ಎಲ್ಲ ಪಾಪ ಅವರೇ ಹಾಕೊಂಡು ನೋಡ್ತಾ ಇದಾರ, ಪೂಜೆ ಪುನಸ್ಕಾರ ಎಲ್ಲ ಅವರೇ ಮಾಡಿಸ್ತಿದಾರ ಅರ್ಚಕರ ಹತ್ರ. ಮತ್ತೆ ಅಧಿಕಾರಿಗಳು ಬರ್ತಾರಂತಲ್ಲ ದೇವಸ್ಥಾನಕ್ಕೆ, ಏನ್ ಜವಾಬ್ದಾರಿ ತಗೊಳಲ್ವಾ ಅವರು ನಿರ್ವಹಣೆ ಬಗ್ಗೆ? ಶರ್ಮಿತಾ, ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ದೇವಾಲಯದಲ್ಲಿರ್ತಕ್ಕಂಥ ವಿಗ್ರಹ ಮೂರ್ತಿಗಳೇನಿದೆ, ಏನು ಚನ್ನಕೇಶವನ ವಿಗ್ರಹ ಆಗಿರ್ಬೋದು ಮತ್ತು ಶಿವನ ಲಿಂಗ ಏನಿದೆ, ಈ ಲಿಂಗಕ್ಕೆ ಪ್ರತಿನಿತ್ಯ ಅಲ್ಲಿರ್ತಕ್ಕಂಥ 2 ಅರ್ಚಕರನ್ನ ನೇಮಕ ಮಾಡಿ ಆ ಊರಿನ ಗ್ರಾಮಸ್ಥರೇ ಆ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾತ್ರ ಮಾಡ್ತಿರ್ತಕ್ಕಂಥದ್ದು ಬಿಟ್ರೆ ಅಲ್ಲಿರ್ತಕ್ಕಂಥ ಶಿಲ್ಪ ಕಲೆಗಳನ್ನ ರಕ್ಷಿಸುವಂತ ಕೆಲಸ ಆಗ್ತಾ ಇಲ್ಲ. ಶಿಲ್ಪಕಲೆಯನ್ನು ರಕ್ಷಿಸ್ಬೇಕಂತ ಲಕ್ಷಾಂತರ ರೂಪಾಯಿ ಅನುದಾನ ಬೇಕಾಗುತ್ತೆ. ಮತ್ತು ಈಗಾಗಲೇ ಸುಮಾರು 16 ವರ್ಷಗಳಿಂದ ಅನಕ್ಷರಸ್ಥ ರೀತಿಯಲ್ಲಿ ಆ ಒಂದು ಗ್ರಾಮಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಆ ವಿಗ್ರಹಗಳನ್ನ ಕೂಡ ಸಂರಕ್ಷಣೆಯನ್ನ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ವಿಗ್ರಹಗಳು ಈಗಾಗಲೇ ನಶಿಸಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಹಬ್ಬಗಳು ಬಂದಂತ ಸಂದರ್ಭದಲ್ಲಿ ಎಣ್ಣೆಯನ್ನ ಹಚ್ಚೋದಾಗಿರ್ಬೋದು, ಬೆಣ್ಣೆಯನ್ನ ಹಚ್ಚಿರ್ಬೋದು, ಈ ರೀತಿಯಂತ ಎಲ್ಲ ರೀತಿಯಿಂದ ಯಾವುದೇ ರೀತಿಯಿಂದ ಸಂರಕ್ಷಣಾ ಕಾರ್ಯ ಮಾಡದೇ ಅಲ್ಲಿರ್ತಕ್ಕಂಥ ಎಣ್ಣೆ ಹಚ್ಚಿರೋದ್ರಿಂದ ಎಲ್ಲ ವಿಗ್ರಹಗಳು ಈಗ ಹಿಟ್ಟಿಗಲ್ಲಲ್ಲಿ ಪುಡಿ ಆಗೋ ರೀತಿಯಲ್ಲಿ ಕಾಣ್ತಿರ್ತಕ್ಕಂಥದ್ದು. ದೇವಾಲಯದ ಅಡಿಪಾಯ ಏನಿದೆ, ಅಡಿಪಾಯದಲ್ಲೂ ಕೂಡ ಈಗ ಕಲ್ಲುಗಳೆಲ್ಲ ಕೂಡ ಜರುಗಿಕೊಂಡು ಅಲ್ಲಿ ದೇವಾಲಯ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಟ್ಟದಲ್ಲಿ ಅನೇಕ ಬಾರಿ ಅಧಿಕಾರಿಗಳ ಕೃಷ್ಣ ಪ್ಲೀಸ್ ದಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಪರಮೇಶ್ ಅಂತ ಸ್ಥಳೀಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಪರಮೇಶ್ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹಲೋ, ನನ್ನ ವಾಯ್ಸ್ ಕೇಳ್ತಾ ಇದೆಯಲ್ಲ ಇವಾಗ? ನಮಸ್ಕಾರ. ಈಗ ನಿಮ್ಮೂರಿನ ದೇವಸ್ಥಾನ ಹೊಯ್ಸಳರ ಕಾಲದ್ದು ಶಿಲ್ಪಕಲೆಯನ್ನ ನಾವು ಸಂರಕ್ಷಿಸಿ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಬೇಕು, ನಮ್ ಜವಾಬ್ದಾರಿ. ಅದಕ್ಕೆ ಒಂದು ಇಲಾಖೆ ಅಂತಿದೆ, ಪುರಾತತ್ವ ಇಲಾಖೆ. ಈಗ ನಿಮ್ಮೂರಲ್ಲಿ ಏನ್ ಸಮಸ್ಯೆ ಆಗ್ತಿದೆ? ಅರ್ಚಕರನ್ನ ನೀವೇ ಸ್ಥಳೀಯ ನೇಮಕ ಮಾಡ್ಕೊಂಡಿದೀರಾ, ನಿರ್ವಹಣೆ ಕಾಲಕ್ಕೆ ಆಗ್ತಿಲ್ಲ, ಎಲ್ಲ ಹಾಳ್ ಬೀಳ್ತಾ ಇದೆಯಾ ಅದು ಶಿಲ್ಪಕಲೆ? ಹಾಳ್ ಬೀಳ್ತಾ ಇದೆ ಮೇಡಮ್, ಎಲ್ಲ ಸೋರ್ತಾ ಇದೆ. ಇಲ್ಲ ಒಂದೊಂಥರ ಅಲ್ಲೆಲ್ಲ ಸುಮಾರು ಸೋರುತ್ತೆ ಸರ್ ಮೇಡಮ್, ಜೋರ ಮಳೆ ಬಂದ್ರೆ. ಅಧಿಕಾರಿಗಳು ಯಾರು ಬರ್ತಾರಂತಲ್ಲ, ಅವ್ರ ಹತ್ರ ಹೇಳಿದಿರಾ? ಕಂಪ್ಲೇಂಟ್ಸ್ ಎಲ್ಲ ಮಾಡಿದಿರಾ?
ಮಾಡಿದ್ವಿ ಮೇಡಮ್, ಪುರಾತತ್ವ ಇಲಾಖೆಗೆಲ್ಲ ಅರ್ಜಿ ಕೊಟ್ಟು ಹಾ ಅವ್ರು ಬಂದು ಎಲ್ಲ ಎಸ್ಟಿಮೇಟ್ ಎಲ್ಲ ಮಾಡಿದಾರೆ ಮೇಡಮ್. ಎಷ್ಟು ದಿನ ಆಯ್ತು ಅವ್ರು ಬಂದು ಹೋಗಿ? ಅವ್ರು ಕೊಟ್ಟಿಗೆ 1 ವರ್ಷ ಮೇಲಾಯ್ತು. ಅಂದ್ರೆ ಎಸ್ಟಿಮೇಷನ್ ಅಂದ್ರೆ ಎಷ್ಟು ಬೇಕಾಗ್ಬೋದು ಈಗ ಅದನ್ನ ಮೇಂಟೈನ್ ಮಾಡಕ್ಕೆ? ಕಮ್ಮಿ 1.5 ಕೋಟಿ ಮ್ಯಾಲ್ ಬೇಕು ಮೇಡಮ್. ಹಾ ಎಲ್ಲ ಬಂದು ನೋಡ್ಕೊಂಡು ಎಸ್ಟಿಮೇಟ್ ಮಾಡಿ ಅಳತೆ ತಗೊಂಡು ಹಾ ಮೆಜರ್ಮೆಂಟ್ ಅಂತ ತಗೊಂಡು ಹೋಗಿದ್ರು ಮೇಡಮ್. ಈಗ ಮೊನ್ನೆಲೂ ನಮ್ಮೂರವರು ನಮ್ಮ ಗುಡಿಗೌಡರು ಖಜಾಂಚಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಮೇಡಮ್. ಪುರಾತತ್ವ ಇಲಾಖೆಗೆ ಹೋಗಿ ಬಂದ್ರು ಮೊನ್ನೆ. ಏನ್ ಹೇಳಿದ್ರು ಅಂತ ಗೊತ್ತಾಗಲ್ಲ. ಅಂದ್ರೆ ಎಷ್ಟು ವಿಸ್ತೀರ್ಣದಲ್ಲಿದೆ ಈ ದೇವಸ್ಥಾನ? ಸುಮಾರು ಎಕರೆಗಟ್ಲೆ ಇದೆಯಾ? ಹೌದು ಮೇಡಮ್, ಎಕರೆಗಟ್ಲೆ ಐತೆ. ಹಾ ಈಗ ಇದು ಅಗ್ರಹಾರ ಬೆಳಗುಲಿ ಅಂದ್ರೆ ಈಗ ಹಾಸನ ಅಂತಂದ್ರೆ ಚನ್ನಪಟ್ಟಣ ಹಾಸನದಿಂದ ಎಷ್ಟು ದೂರ ಚನ್ನಪಟ್ಟಣ ಆಗುತ್ತೆ? ತಾಲೂಕು ಬೇಲೂರು ಹಳೇಬೀಡು ಅಲ್ಲಿಂದ ಎಷ್ಟು ಕಿಲೋಮೀಟರ್? 50 ಹಾ ಹೇಳಿ. ಬೇಲೂರು ಹಳೆಬೀಡು ದೂರ ಆಗುತ್ತೆ ಮೇಡಮ್. ಹಾಸನದಿಂದ ಹಿಂಗೆ ಮೇಡಮ್ ಬೆಂಗಳೂರು ರೋಡಿಗೆ ಬಂದ್ಬಿಟ್ಟು ಹಾ ಚನ್ನಪಟ್ಟಣ. ಓಕೆ. ಹಾ ಚನ್ನಪಟ್ಟಣ ತಾಲೂಕು. ಓಕೆ. ಇಲ್ಲಿ ಏನೇನ್ ದೇವ್ರಿದೆ? ನಿಗ್ಗೇಳಿ ಹೋಬ್ಳಿ. ಏನೇನ್ ದೇವಸ್ಥಾನ ಇದೆ ಇಲ್ಲಿ? ಮೇಡಮ್ ಚನ್ನಕೇಶ್ವರ ಐತೆ, ಹಾ ಸೋಮೇಶ್ವರ, ಬಸವಣ್ಣ, ಪ್ರತಿಯೊಂದು ದೇವ್ರುಗಳು ಮೇಡಮ್. ಅಂದ್ರೆ ಈ ದೇವಸ್ಥಾನದ ವಿಶೇಷತೆ ಏನು? ಚನ್ನಕೇಶ್ವರ ದೊಡ್ಡ ಮೇಡಮ್ ಬರೀ ಎಲ್ಲಾ ಪುರಾತತ್ವ ಕಾಲದ ದೇವಸ್ಥಾನ ಮೇಡಮ್. ಹಳೆ ಕಾಲದ್ದು. ಅಂದ್ರೆ ಈಗ ಬೇಲೂರು ಹಳೇಬೀಡಲ್ಲಿ ಶಿಲ್ಪಕಲೆಗಳು ಹೆಂಗಿದೆ ಅಷ್ಟೇ ಶಿಲ್ಪಕಲೆಗಳು ನಮ್ಮ ಸಂಸ್ಕೃತಿ ವೈಭವ ಇಲ್ಲಿ ನಾವು ನೋಡಬಹುದು ಮೇಡಮ್. ಬೇಲೂರು ಹಳೆ ಹೌದು ಮೇಡಮ್, ಹಂಗೆ ಇದೆ ಮೇಡಮ್. ಈಗ ಏನೇನ್ ಹಾಳಾಗಿದೆ? ಯಾಕಂದ್ರೆ ಪುಷ್ಕರಣೆ ನೋಡ್ತಾ ಇದೀವಿ, ಅದ್ ಕಂಪ್ಲೀಟ್ ಆಗಿ ಹಾಳಾದಂಗಿದೆ ಮತ್ತೆ ಬತ್ ಹೋಗಿದೆ. ನೀವಂದ್ರಿ ಮಳೆಗಾಲದಲ್ಲಿ ತುಂಬಾ ಸೋರುತ್ತಿಲ್ಲಿ ಅಂತ ಹೇಳಿ. ಹಾ ಮಳೆಗಾಲದಲ್ಲಿ ತುಂಬಾ ಸೋರುತ್ತೆ, ಎಲ್ಲ ಇದಾದಂಗ ಆಯ್ತೆ ಮೇಡಮ್. ಸೋರಿ ಸರಿ, ಈಗ ನೀವು ಸಂಬಂಧಪಟ್ಟ ಇಲಾಖೆ, ಪುರಾತತ್ವ ಇಲಾಖೆ, ಗ್ರಾಮಸ್ಥರು ಮನವಿ ಮಾಡಿದಿರಾ, ಅವರು ಎಸ್ಟಿಮೇಷನ್ ಮಾಡಿ ಅಳತೆ ಎಲ್ಲ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರದ ಮುಂದಿರೋದು ಇದನ್ನ ಅಭಿವೃದ್ಧಿ ಪಡಿಸಬೇಕು, ಕಾಲಕ್ಕೆ ನಿರ್ವಹಣೆನೂ ಮಾಡಬೇಕು, ಮುಂದಿನ ಪೀಳಿಗೆಗೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಮ್ ಜವಾಬ್ದಾರಿ. ನಿಮ್ ಕೆಲಸ ನೀವು ಮಾಡಿದಿರಾ, ಈಗ ಇಲಾಖೆ ಕೆಲಸ, ಅಧಿಕಾರಿಗಳು ಈಗ ಕರ್ತವ್ಯವನ್ನ ಮಾಡಬೇಕು. ಈ ಸುದ್ದಿ ನಾವು ಪ್ರಸಾರ ಮಾಡಿದೀವಿ, ಇದರ ಫಾಲೋಅಪ್ ಅನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಪರಮೇಶ್ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕೋಸ್ಕರ. ಇದು ಪಾಳು ಬಿದ್ದಂತ 100 ವರ್ಷಗಳ ದೇಗುಲದ ಕಥೆ. ಶಿಲ್ಪಕಲೆ ಶ್ರೀಮಂತವಾಗಿದೆ, ಆದ್ರೆ ಈಗ ಸೊರುಗ್ತಾ ಇದೆ. ಮತ್ತೆ ಇದನ್ನ ಶ್ರೀಮಂತಗೊಳಿಸುವಂತ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮನಸ್ಸು ಮಾಡಬೇಕು, ಸರ್ಕಾರ ಮನಸ್ಸು ಮಾಡಬೇಕು. ಸುಮಾರು 1 ರಿಂದ 1.5 ಕೋಟಿಯಷ್ಟು ಸದ್ಯಕ್ಕೀಗ ಎಸ್ಟಿಮೇಷನ್ ಅನ್ನ ಹಾಕಿದಾರಂತೆ. ಆದಷ್ಟು ಬೇಗ ಈ ಕಡೆ ಗಮನ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ಇನ್ನು ಇವತ್ತು ಪ್ರಸಾರವಾದಂತ 2 ಸುದ್ದಿಯ ಫಾಲೋಅಪ್ ಅನ್ನ ನ್ಯೂಸ್ 18 ಮಾಡುತ್ತೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.